ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಒಂದೇ ಪ್ರಶ್ನೆ ಕಾಮೆಂಟ್ ಸೆಕ್ಷನ್ನಲ್ಲಿ, ಡೆವಿಲ್ ಸಿನಿಮಾದ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಫೆಬ್ರವರಿ ಅಂತ ಹೇಳಿದ್ದಾರೆ, ಯಾಕೆ ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋ ಮೂಲಕವಾಗಿ ಕೊಡ್ತೀನಿ. ಸೊ ಏನು ಕತೆ ಏನು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆಯೇ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಮೊದಲೇದಾಗಿ ಏನಂತಂದರೆ, ಡೆವಿಲ್ಗೆ ಎಲ್ಲರೂ ವೇಟಿಂಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಈ ವರ್ಷ ಅತಿ ಹೆಚ್ಚು ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ತುಂಬಾ ಒಂದು ಪ್ರೌಡು. ಸೊ ಕಳೆದ ಬಾರಿ ನಾವು ಕಂಪೇರ್ ಮಾಡೋದಾಯ್ತು ಅಂದರೆ 2024ರಲ್ಲಿ ಸಿನಿಮಾಗಳಿದೆ. ಸೊ ಎಷ್ಟೊಂದು ಥಿಯೇಟ್ರ್ಗಳು ಕ್ಲೋಸ್ ಕೂಡ ಆಗಿರುವಂಥದ್ದು. ಯಾಕಂದರೆ ಥಿಯೇಟರ್ಸ್ಗಳು ಹೆಂಗೆ ಅಂತಂದರೆ, ಸಿನಿಮಾಗಳು ರನ್ ಆಗ್ತಿದ್ರೆ ಮಾತ್ರ ಒಂದು ಥಿಯೇಟ್ರ್ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಥಿಯೇಟ್ರ್ ನಡೆಸೋದು ತುಂಬಾ ಒಂದು ದೊಡ್ಡದು ಯಕ್ಷ ಪ್ರಶ್ನೆ ಆಗಿದೆ. ಸೊ ಮಲ್ಟಿಪ್ಲೆಕ್ಸ್ಗಳು ಹೇಗೋ ಒಂದು ಸಾಲ್ವ್ ಆಗಿಬಿಡುತ್ತೆ ಅವ್ರ ಪ್ರಾಬ್ಲಮ್ಸ್ಗಳು. ಆಮೇಲೆ ಅವರು ಮಲ್ಟಿಪ್ಲೆಕ್ಸ್ ಅವ್ರು ಹೇಗೋ ಅಂತಂದರೆ ಅವ್ರು ಯಾವಾಗ ಸರ್ವೇ ಆಗಿಬಿಡ್ತಾರೆ, ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಸಿನಿಮಾಗಳು ಬರುತ್ತೆ. ಬಟ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ಗಳೇನಿದೆ ಉಳಿಯೋದು ತುಂಬಾ ಒಂದು ಕಷ್ಟ ಆಗಿಬಿಡುತ್ತೆ ಈ ಒಂದು ಸಂದರ್ಭದಲ್ಲಿ. ಆ್ಯಂಡ್ ಈ ವರ್ಷದಲ್ಲಿ ತುಂಬ ಒಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಅದರಲ್ಲೂ ಸ್ಟಾರ್ ನಟರ ಸಿನಿಮಾಗಳು ತುಂಬ ರಿಲೀಸ್ ಆಗ್ತಿರುವಂಥದ್ದು ತುಂಬಾ ಒಂದು ಪ್ರೌಡ್ ಮೂಮೆಂಟ್ ಸ್ಯಾಂಡಲ್ವುಡ್ಗೆ ಈ ವರ್ಷ ಅಂತ ಹೇಳ್ತಾ. ಆ್ಯಂಡ್ ಡೆವಿಲ್ ಸಿನಿಮಾದ ಅಪ್ಡೇಟ್ ಬಗ್ಗೆ ಏನಪ್ಪ ಅಪ್ಡೇಟು ಅಂದರೆ, ಫೆಬ್ರವರಿಯಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಕಳೆದ ಬಾರಿ ಕೂಡ ಒಂದು ಅಪ್ಡೇಟ್ ಬಂದಿತ್ತು, ಡಬ್ಬಿಂಗ್ ಆಗ್ತಾ ಇದೆ ಅಂತ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೆ. ಸೊ ಈಗ ಯಾರ್ಯಾರ್ದು ಪೋರ್ಷನ್ಸ್ ಕಂಪ್ಲೀಟ್ ಆಗಿದೆ ಡೆವಿಲಲ್ಲಿ, ಅವ್ರದ್ದು ಡಬ್ಬಿಂಗನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಪ್ರೊಸೆಸ್ ಕಂಪ್ಲೀಟ್ ಮಾಡಿಬಿಡ್ತಾರೆ, ಬೇಗ ಒಂದು ಪ್ರೊಸೆಸ್ ಮುಗಿದ್ಬಿಡ್ಲಿ ಡಬ್ಬಿಂಗ್. ಯಾರ್ಯಾರ್ದು ಕ್ಯಾರೆಕ್ಟರ್ಸ್ಗಳು ಫುಲ್ಲಾಗಿ ಒಂದು ಮುಗ್ದಿರುತ್ತೋ ಸೊ ಅವ್ರದ್ರಲ್ಲಿ ಡಬ್ಬಿಂಗ್ ಮಾಡ್ಕೊಳ್ತಾರೆ. ಸೊ ಅದು ಆಯಿತು. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇನ್ನೂ ಶೂಟಿಂಗ್ ಪೆಂಡಿಂಗ್ ಇರೋದ್ರಿಂದ ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಪೇಪರಲ್ಲಿ ಆರ್ಟಿಕಲ್ ಎಲ್ಲರೂ ಕೂಡ ನೋಡಿದ್ವಿ. ನಾನು ಕೂಡ ಅದನ್ನು ನೋಡೇ ಒಂದು ವಿಡಿಯೋ ಮಾಡಿದ್ದೆ. ಸೊ ಎಲ್ಲರೂ ಕೇಳೋದೇನು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ, ಫೆಬ್ರವರಿಯಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ, ಬಟ್ ಸಿನಿಮಾ ಟೀಮಿಂದ ಯಾಕೆ ಏನೋ ಒಂದು ಅಪ್ಡೇಟ್ ಇಲ್ಲ ಈವರೆಗೂ ಅಂತ ಕೇಳ್ತಾ ಇದ್ದಾರೆ. ಸೊ ಕಾದು ನೋಡೋಣ, ಇನ್ನೂ ಟೈಮ್ ಇದೆ. ಇನ್ನು ಜಾನ್ವರಿ ಎಂಡು ಇಲ್ಲಾಂದರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಏನಾದರೂ ಒಂದು ಅಪ್ಡೇಟ್ ಬರ್ಬೋದು ಡೆವಿಲ್ ಟೀಮಿಂದ. ಏನು ಅಪ್ಡೇಟಪ್ಪ ಅಂದರೆ, ಶೂಟಿಂಗ್ ಸ್ಟಾರ್ಟ್ ಆಗಿರೋ ಒಂದು ಪೋಸ್ಟರು ಅಥವಾ ಏನಾದರೂ ಒಂದು ರಿಲೀಸ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಸೊ ರೀಸೆಂಟಾಗಿ ದರ್ಶನ್ ಸರ್ ಅವರ ಒಂದು ಖಾತೆಯಿಂದ ಕೂಡ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ. ಹೇಳೋಕ್ಕಾಗಲ್ಲ, ದರ್ಶನ್ ಸರ್ ಖಾತೆಯಿಂದನೇ ಒಂದು ಅಪ್ಡೇಟ್ ಬರ್ಬೋದು ಶೂಟಿಂಗ್ ಸ್ಟಾರ್ಟ್ ಆದರೆ ಅಂತ ನನ್ನ ಒಂದು ಅನಿಸಿಕೆ. ಒಂದು ಪೋಸ್ಟರ್ ರಿಲೀಸ್ ಮಾಡ್ಬೋದು ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ. ಸೊ ವೇಟ್ ಮಾಡೋಣ, ಒಂದು ಶೂಟಿಂಗ್ ಸ್ಟಾರ್ಟ್ ಇನ್ನು ಅಪ್ಡೇಟ್ ಆದಷ್ಟು ಬೇಗನೆ ಬರಲಿ ಅನ್ನುವಂಥದ್ದು. ಸೊ ಎಲ್ಲರೂ ಮೈಂಡ್ ಸೆಟ್ ಅಂದರೆ, ಎಲ್ಲರೂ ಒಂದು ಮೈಂಡಲ್ಲಿ ನಾವು ಇಟ್ಕೊಂಡಿದ್ದೀವಿ, ಈಗ ಒಂದು ಅಪ್ಡೇಟ್ ಬಂದಿದೆ ಅಂದ ತಕ್ಷಣ ಒಂದು ಅಫಿಷಿಯಲ್ ಆಗಿ ಯಾವಾಗ ಬರುತ್ತೆ, ಟೀಮಿಂದ ಯಾವಾಗ ಬರುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಕಾಯ್ತಾ ಇರ್ತೀವಿ. ಸೊ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ. ನೋಡೋಣ, ಆದಷ್ಟು ಬೇಗ ಒಂದು ಅಪ್ಡೇಟ್ ಬರಲಿ. ಈ ಒಂದು ಅಪ್ಡೇಟ್ಗೆ ವೇಟಿಂಗ್ ತುಂಬಾ ಇದೆ, ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕನ್ನಡ ಚಿತ್ರರಂಗದಲ್ಲಿ 2025 ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡುವಂಥ ವರ್ಷ ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಎಲ್ಲ ಒಂದು ಸ್ಟಾರ್ ನಟರ ಸಿನಿಮಾಗಳು ಮೇಲಿಂದ ಮೇಲೆ ರಿಲೀಸ್ ಆಗುವಂಥ ಒಂದು ಇಯರ್ ಆಗಿರೋದ್ರಿಂದ ಒಂದು ಖುಷಿ ತರುವಂಥ ವಿಚಾರ. ಆ್ಯಂಡ್ ತುಂಬ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಸೊ ಪರಭಾಷಾ ಸಿನಿಮಾಗಳಿಗೆ ಜಾಗ ಸಿಗದೆ ನಮ್ಮ ಕನ್ನಡ ಸಿನಿಮಾಗಳು ರಾರಾಜಿಸಬೇಕು ಈ ವರ್ಷ ಅನ್ನುವಂಥದ್ದು ನನ್ನ ಒಂದು ಆಸೆ ಅಷ್ಟೇ. ಸೊ ಈ ವಿಚಾರ ನಿಮಗೆಲ್ಲ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ, ಒಂದು ಅಪ್ಡೇಟ್ ಬಗ್ಗೆ, ಫೆಬ್ರವರಿ ಒಂದು ಅಪ್ಡೇಟ್ ಬಗ್ಗೆ. ಸೊ ಆದಷ್ಟು ಬೇಗ ಬರುತ್ತೆ ಅಪ್ಡೇಟು, ಕಾಯ್ತಾ ಇರೋಣ ಆ್ಯಂಡ್ ನೋಡ್ತಾ ಇರೋಣ ಅಂತ ಹೇಳ್ತಾ. ಆ್ಯಂಡ್ ನೀವೆಲ್ಲ ಡೆವಿಲಿಗೆ ವೇಟ್ ಮಾಡ್ತಾ ಇದ್ದೀರ ಅಂತ ಗೊತ್ತು. ಸೊ ಯಾರೆಲ್ಲ ಡೆವಿಲಿಗೆ ವೇಟ್ ಮಾಡ್ತಾ ಇದ್ದೀರಾ, ಕಾಮೆಂಟ್ ಸೆಕ್ಷನಲ್ಲಿ ಡೆವಿಲ್ ಅಂತ ಹಾಕಿ. ಆ್ಯಂಡ್ ಇದೇ 24ನೇ ತಾರೀಕಿಗೆ ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಸೊ ಆ ಎಲ್ಲ ಸಿನಿಮಾಗಳಿಗೂ ಕೂಡ ನಿಮ್ಮ ಒಂದು ಸಪೋರ್ಟ್ ಇರಲಿ. ಸೊ ಈ ವರ್ಷ ಒಂದು ನಮ್ಮ ಸ್ಯಾಂಡಲ್ವುಡ್ಡು ಒಂದು ರೀತಿಯಲ್ಲಿ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಆಗಬೇಕು ಎಲ್ಲ ನಮ್ಮ ಕನ್ನಡ ಸಿನಿಮಾಗಳು ಅಂತ ಆಶಿಸ್ತೀನಿ ಅಂತ ಹೇಳ್ತಾ. ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 40,000 ಸಬ್ಸ್ಕ್ರೈಬರ್ಸ್ಗೆ ಹತ್ರ ಇದ್ದೀವಿ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನಮ್ಮೆಲ್ಲ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಯಾರ್ಯಾರು ಫಾಲೋ ಮಾಡಿಲ್ಲ, ಸೊ ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.